ಜೈ ಹಿಂದ್. ನೋಡ್ರಿ, ಈ ವಿಡಿಯೋದಲ್ಲಿ ನಾವು ಸಿಲಿಂಡರ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇವಾಗ ಆಲ್ರೆಡಿ ನಾನು ನೋಡ್ರಿ ಸರ್ಕಲ್ ಮೇಲೆ, ರೆಕ್ಟಾಂಗಲ್ ಮೇಲೆ, ಸೊ ಅದ್ರ ಜೊತೆಗೆ ಟ್ರಯಾಂಗಲ್, ಅದಾದ ನಂತರ ಸ್ಕ್ವೇರ್ ಮೇಲೆ ಎಲ್ಲಾ ಇದೇನಂತಂದ ಹೇಳಿದ್ರೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಕ್ಲಾಸಲ್ಲಿ ನಾವು ಮಾಡೋಣ ಸಿಲಿಂಡರ್ ಮೇಲೆ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಕೊಂತ ಹೋಗೋಣ. ಕ್ಲಿಯರ್ ಎಲ್ರಿಗೂ? ಸೊ ಇಲ್ಲಿ ನೋಡ್ರಿ, ಈ ತರ ಏನು ಸ್ಟ್ರಕ್ಚರ್ ಬರ್ತಾವಲ್ಲ ಇವಾಗ ನಾವು ಸಿಲಿಂಡರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಈ ತರ ಬಾಕ್ಸಸ್ ಗಳೆಲ್ಲ ಇರ್ತಾವಲ್ಲ, ಅವೆಲ್ಲ ಸಿಲಿಂಡ್ರೆ. ಕ್ಲಿಯರ್ ಎಲ್ರಿಗೂ? ಸೊ ಇವುಗಳ ಮೇಲೆ ನಮ್ಗೆ ಕ್ವಶನ್ಸ್ಗಳನ್ನ ಕೇಳ್ತಾರ. ಇಲ್ಲಿ ಏನ್ ಕೇಳ್ಬೋದು? ಸೊ ನಮ್ಗೆ ಡೈರೆಕ್ಟ್ ಆಗಿ ನಾನು ವೇಸ್ಟ್ ಮಾಡಂಗಿಲ್ಲ ಟೈಮು. ಇವಾಗ ನಮ್ಗೆ ಏನ್ ಕೊಟ್ಟಿರ್ತಾನೆ ಅಂತಂದ ಹೇಳಿದ್ರೆ ಬೇಸ್ ಕೊಟ್ಟಿರ್ತಾನೆ. ಏನಪ್ಪಾ ಅಂತಂದ ಹೇಳಿದ್ರೆ ಬೇಸ್ ಕೊಟ್ಟಿರ್ತಾನೆ. ಅದಾದ ನಂತರ ನೆಕ್ಸ್ಟ್ ನಮ್ಗೆ ಏನಂತಂದ ಹೇಳಿದ್ರೆ ಹೈಟ್ ಕೊಟ್ಟಿರ್ತಾನೆ. ಇದ್ರದ್ದೇನಪ್ಪಾ ಅಂತಂದ ಹೇಳಿದ್ರೆ ಇದು ಕರೆಕ್ಟ್ ಆಗಿ ಏನಂತಂದ ಹೇಳಿದ್ರೆ ಸ್ಟ್ರೇಟ್ ಲೈನ್ ಬರಂಗಿಲ್ಲ. ಸೊ ಹೈಟ್ ಅಂತ ಅನ್ಕೊಡ್ರಿ, ಇದನ್ನ ಹೈಟ್ ಕೊಟ್ಟಿರ್ತಾನೆ. ಈ ತರ ಎರಡು ಕೊಟ್ಟಾಗ ನಾವು ಯಾವ ರೀತಿಯಾಗಿ ಕ್ವಶನ್ಸ್ ಅಂತ ಸಾಲ್ವ್ ಮಾಡ್ಕೋಬೇಕಂತಂದ ಹೇಳಿದ್ರೆ, ಸೊ ಇವಾಗ ನೋಡ್ರಿ, ಇವಾಗ ಇದ್ರದ್ದು ವಾಲ್ಯೂಮ್ ಎಷ್ಟಾಗತ್ತೆ ಅಂತಂದ ಹೇಳಿದ್ರೆ ಬಿ ಇಂಟು ಎಚ್ ಅಂತಂದ ಹೇಳಾಗತ್ತೆ. ಬಿ ಇಂಟು ಎಚ್. ಈಗ ಫಾರ್ ಎಕ್ಸಾಂಪಲ್ ಇವಾಗ ಏನ್ ಕೊಟ್ಟಿರ್ತಾನೆ, ಇಲ್ಲಿ ಮೇಲ್ಗಡೆ ಒಂದ್ ಸರ್ಕಲ್ ಬರುತ್ತಾ, ಇದು ಮೇಲ್ಗಡೆದ ಒಂದ್ ಸರ್ಕಲ್, ಇಲ್ಲಿ ಕೆಳಗಡೆ ಮತ್ತೊಂದ್ ಏನಂತಂದ ಹೇಳಿದ್ರೆ ಮತ್ತೊಂದ್ ಸರ್ಕಲ್ ಬರುತ್ತೆ. ಅವಾಗ ಏನ್ ಮಾಡ್ತಾನೆ ಅಂತಂದ ಹೇಳಿದ್ರೆ ಬೇಸದ್ದು ರೇಡಿಯಸ್ ಅಂತ ಕೊಟ್ಟಿರ್ತಾನೆ. ಟೋಟಲ್ ಬೇಸ್ ಅಂತ ಕೊಟ್ಟಿರಂಗಿಲ್ಲ. ಅವಾಗ ಏನಂತಂದ ಹೇಳಿದ್ರೆ ಬೇಸದ ರೇಡಿಯಸ್ ಕೊಟ್ಟಿರ್ತಾನೆ. ರೇಡಿಯಸ್ ಕೊಟ್ಟ ಅಂತಂದ ಹೇಳಿದ್ರೆ ಅವಾಗ ಏನಾಗತ್ತ, ಇದು ರೇಡಿಯಸ್ ಆರ್ ಅಂತ ಅನ್ಕೊಡ್ರಿ. ಅವಾಗ ವಾಲ್ಯೂಮ್ ಈಕ್ವಲ್ ಟು ಏನಂತಂದ ಹೇಳಿದ್ರೆ 5r² h ಅಂತಂದಾಗತ್ತ. ಏನಾಗತ್ತ? 5r² h ಅಂತಂದ ಹೇಳಾಗತ್ತ. ಕ್ಲಿಯರ್ ಎಲ್ರಿಗೂ? ಸೊ ಇನ್ನೂ ಡೀಟೇಲ್ ಆಗಿ ಏನಂತಂದ ಹೇಳಿದ್ರೆ ನಾವು ಡಿಸ್ಕಷನ್ ಮಾಡೋಣ. ಈ ತರ ಸಿಲಿಂಡರ್ ಐತೆ, ಇದು ಮೇಲ್ಗಡೆದ ಒಂದ್ ಸರ್ಕಲ್ ಐತಲ್ಲ, ಈ ಮೇಲ್ಗಡೆದ ಒಂದ್ ಸರ್ಕಲ್ ನ ನಾನು ಇಲ್ಲಿ ತಗೊಂಡೆ. ಇದ್ರದ್ದೇನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ, ಇದ್ರದ್ದು ರೇಡಿಯಸ್ ಆರ್ ಅಂತಂದಾಯ್ತು. ಇವಾಗ ಈ ಸರ್ಕಲ್ದು ಏರಿಯಾ ಎಷ್ಟಾಗತ್ತ? 5r². ನಿಮ್ಗೆಲ್ರಿಗೂ ಗೊತ್ತು ಏರಿಯಾದ ಎಷ್ಟು ಅಂತಂದ ಹೇಳಿದ್ರೆ 5r². ಸೇಮ್ ಅದೇ ತರ ಕೆಳಗಡೆ ಒಂದ್ ಸರ್ಕಲ್ ಇರುತ್ತಾ? ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ, ಕೆಳಗಡೆ ಒಂದ್ ಸರ್ಕಲ್ ಇರುತ್ತೆ. ಈ ಸರ್ಕಲ್ ನ ಇಲ್ಲಿ ನಾನು ಕೆಳಗಡೆ ತಗೊಂಡೆ. ಸೊ ಇದ್ರದ್ದು ಕೂಡ ಏನಂತಂದ ಹೇಳಿದ್ರೆ ಸೇಮ್ ರೇಡಿಯಸ್ ಇರುತ್ತಾ, ಆರು. ಇದ್ರದ್ದು ಎಷ್ಟಾಗತ್ತ? ರೇಡಿಯಸ್ 5r² ಆಯ್ತು. ಸಾರಿ, ಇದು ಏರಿಯಾ ಎಷ್ಟಾಯ್ತು? 5r². ಅದಾದ ನಂತರ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ನೋಡ್ರಿ, ಇಲ್ಲಿ ಏನ್ ಉಳಿತಲ್ಲ ಇದು, ಈ ಪಾರ್ಟ್ ಅನ್ನ ನಾನು ಏನಂತಂದ ಹೇಳಿದ್ರೆ ಈ ತರ ಒಂದು ಇದ್ರಲ್ಲಿ ತಗೊಂಡಿದ್ದೀನಿ. ಸೊ ಈ ತರ ಒಂದ್ ಏನಂತಂದ ಹೇಳಿದ್ರೆ ಏರಿಯಾ ಬಂದ್ಬಿಡುತ್ತೆ. ಇದನ್ನೆಲ್ಲ ಓಪನ್ ಮಾಡ್ರಿ ಅಂತಂದ ಹೇಳಿದ್ರೆ 2 ಸರ್ಕಲ್ ಹೋದು. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಈ ತರ ಒಂದು ಶೀಟ್ ಬರುತ್ತೆ. ಸೊ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ? ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತಂದ ಹೇಳಿ. ಅಂದ್ರ ನಾವು ಕನ್ನಡದಾಗ ಏನಂತ ಕರಿತೀವಿ? ಬಾಗಿದ ಮೇಲ್ಮೈ ವಿಸ್ತೀರ್ಣ ಅಂತಂದ ಹೇಳಿ. ಬಾಗಿದ ಮೇಲ್ಮೈ ವಿಸ್ತೀರ್ಣ ನಾನು ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತಾನೆ ತಗೊಂತೀನಿ. ಸೊ ಇದು ಏನಂತಂದ ಹೇಳಿದ್ರೆ ಇದ್ರದ್ದು ಹೈಟ್ ಕೊಟ್ಟಿರ್ತಾನೆ. ಹೈಟ್ ಇರುತ್ತಲ್ಲ, ಸೊ ಹೈಟ್ ಎಷ್ಟಿರತ್ತೆ ಅಂತಂದ ಹೇಳಿದ್ರೆ ಎಷ್ಟೋ ಒಂದಿರತ್ತ. ಅವಾಗ ಕರ್ವ್ ಸರ್ಫೇಸ್ ಏರಿಯಾ ಎಷ್ಟಾಗತ್ತಂದ್ರ 2πr/h ಅಂತಂದ ಆಗತ್ತೆ. ಎಷ್ಟಾಗತ್ತೆ? 2πr/h. ಈಗ ನಮ್ಗೇನ್ ಬೇಕು ಸರ್? ನಮ್ಗೆ ಟೋಟಲ್ ಈ ಕರ್ವ್ಡ್ ಸರ್ಫೇಸ್ ಏರಿಯಾ ಮೇಲೆ ಕ್ವಶನ್ ಕೇಳ್ತಾನ, ವಾಲ್ಯೂಮ್ ಮೇಲೆ ಕ್ವಶನ್ ಕೇಳ್ತಾನೆ, ಅದಕ್ಕೋಸ್ಕರ ಹೇಳ್ತಿರೋದು. ಈ ಸರ್ ನನಗೆ ಟೋಟಲ್ ಏರಿಯಾ ಬೇಕ್ರಿ, ಟೋಟಲ್ ಸರ್ಫೇಸ್ ಏರಿಯಾ ಬೇಕು ನಂಗ ಅಂತಂದ ಹೇಳಿದ್ರೆ ಅವಾಗ ಏನಾಗತ್ತೆ? ಟೋಟಲ್ ಸರ್ಫೇಸ್ ಏರಿಯಾ ಈಕ್ವಲ್ ಟು ಒಂದ್ ಸರ್ಕಲ್ ದಷ್ಟು 5r², ಇನ್ನೊಂದು ಸರ್ಕಲ್ ದಷ್ಟು 5r². ಕ್ಲಿಯರ್? ಅದಾದ ನಂತರ ಇದೆಷ್ಟು? 2πr/h. ಅಂದ್ರೆ ಎಷ್ಟಾಗತ್ತ ನೋಡ್ರಿ, ಇದನ್ನೆರಡು ಕೂಡ್ಸ್ರಿ. 2πr² ಪ್ಲಸ್ 2πr/h ಅಂತಂದಾಯ್ತು. ಇಲ್ಲಿ ನಮಗೆ 2πr ಕಾಮನ್ ಆಯ್ತು, ಅದನ್ನ ತಕೊಳ್ಳೋಣ. 2πr ಕಾಮನ್ ಬಂತು. ಇಲ್ಲೇನು ಉಳಿತು ಸರ್? ಒಂದ್ ಆರ್ ಉಳಿತ್ರಿ. ಇಲ್ಲೇನು ಉಳಿತು? ಎಚ್ ಉಳಿತು. ಇದೇನಂತಂದ ಹೇಳಿದ್ರೆ ನಮ್ದು ಟೋಟಲ್ ಸರ್ಫೇಸ್ ಏರಿಯಾ ಆಗತ್ತೆ. ನಿಮ್ಗೆ ಫಾರ್ಮುಲಾ ಹೆಂಗ್ ಬರುತ್ತೆ? ಒನ್ ಟೈಮ್ ಮಾಡಕ್ ಬರ್ಲಿಲ್ಲ ಅಂತಂದ್ರೆ ಈ ತರನು ಮಾಡ್ಕೋಬಹುದು ಅಂತಂದೇಳಿ. 2πr+h ಅಂತಂದೇಳಿ ಇದು ಫಾರ್ಮುಲಾ ನೆನ್ಪಿಟ್ಕೋಬೇಕು, ಇದನ್ನ ಫಾರ್ಮುಲಾ ನೆನ್ಪಿಟ್ಕೋಬೇಕು, ಆಮೇಲೆ ಇವೆರಡು ಫಾರ್ಮುಲಾಸ್ ಗಳನ್ನ ನೆನ್ಪಿಟ್ಕೋಬೇಕಾಗತ್ತೆ ಸಿಲಿಂಡರ್ ಅಂತ ಬಂದಾಗ. ಕ್ಲಿಯರ್ ಎಲ್ರಿಗೂ? ಎಸ್. ನಾವು ಇವಾಗ ಏನ್ ಮಾಡೋಣ ಅಂತಂದ ಹೇಳಿದ್ರ, ಇವಾಗ ಒಂದ್ ಯಾವ್ದಾದ್ರು ಒಂದು ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಎಸ್. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಎಕ್ಸಾಂಪಲ್ ತಗೊಂತೀನಿ. ಸೊ ಇದ್ರದ್ದು ಏನಪ್ಪಾ ಅಂತಂದ ಹೇಳಿದ್ರೆ 4 ಅಂತಂದೈತ. ರೇಡಿಯಸ್ ಎಷ್ಟೈತಿ? 4 ಅಂತ ತಗೊಳ್ರಿ. ಅದಾದ ನಂತರ ಇದ್ರದ್ದು ಹೈಟ್ ಎಷ್ಟೈತಿ ಅಂತಂದ ಹೇಳಿದ್ರೆ 3 ಅಂತ ತಗೊಳ್ರಿ. ಹೈಟ್ ಎಷ್ಟೈತಿ? 3 ಅಂತ ತಗೊಳ್ರಿ. ಆರ್ ಈಕ್ವಲ್ ಟು ಎಷ್ಟಾಯ್ತು? 4 ಆಯ್ತು. ಸೊ ಹೈಟ್ ಎಷ್ಟಾಯ್ತು? 3 ಅಂತ ತಗೊಂಡು ಇವಾಗ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಫಸ್ಟ್ಗೆ ಕರ್ವ್ಡ್ ಸರ್ಫೇಸ್ ಏರಿಯಾ ಕಂಡುಹಿಡಬೇಕು. ಕರ್ವ್ಡ್ ಸರ್ಫೇಸ್ ಏರಿಯಾ ಈಕ್ವಲ್ ಟು ಇದ್ರದಷ್ಟೇ ಸರ್ಕಲ್ ಗಳನ್ನ ಬಿಟ್ಟು ಇದೆಷ್ಟಾಗತ್ತೆ? 2πr/h ಆಗತ್ತೆ. ಎಷ್ಟಾಗತ್ತೆ? 2πr/h. CSA ಕರ್ವ್ಡ್ ಸರ್ಫೇಸ್ ಏರಿಯಾ ಈಕ್ವಲ್ ಟು 2 ಇಂಟು ಪೈ ವ್ಯಾಲ್ಯೂ ಎಷ್ಟು? 22/7.
ಸೊ ಅದಾದ ನಂತರ ಆರ್ ವ್ಯಾಲ್ಯೂ ಎಷ್ಟೈತಿ ಆರ್ ವ್ಯಾಲ್ಯೂ 4 ಐತೆ. ಅದಾದ ನಂತರ ಎಚ್ ವ್ಯಾಲ್ಯೂ ಎಷ್ಟೈತಿ 3 ಅಂತಂದೈತೆ. ಎಚ್ ವ್ಯಾಲ್ಯೂ ಎಷ್ಟೈತಿ 3 ಅಂತಂದೈತೆ. ಅದಾದ ನಂತರ ಇದನ್ನ ಪೈ ಅಂತಾನೆ ಇಟ್ಕೊಡ್ರಿ. ಸೊ 2 4 8 8 3 24. ಸೊ 2 4 8 8 3 24 ಪೈ ಏನಂತಂದ್ ಹೇಳಿದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಯ್ತು. ನಮಗ್ ಕರ್ವ್ಡ್ ಸರ್ಫೇಸ್ ಏರಿಯಾ ಕಂಡಿಡಿತ ಅಂತ ಹೇಳ್ತಾನಲ್ಲ, ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಆಯ್ತು. ಈಗ ಫಾರ್ ಎಕ್ಸಾಂಪಲ್ ಸರ್ ನಂಗೆ ವಾಲ್ಯೂಮ್ ಕಂಡಿಡಿ ಅಂತ ಹೇಳಿದ್ರೆ ನಾವು ವಾಲ್ಯೂಮ್ ಈಕ್ವಲ್ ಟು ಏನು ಪೈ ಆರ್ ಸ್ಕ್ವೇರ್ ಎಚ್. ಪೈ ಆರ್ ಸ್ಕ್ವೇರ್ ಎಚ್ ಪೈ ವ್ಯಾಲ್ಯೂ ಹಂಗ ಇಟ್ಕೊಳ್ರಿ. ಆರ್ ಸ್ಕ್ವೇರ್ ಎಷ್ಟು? ಆರ್ ಸ್ಕ್ವೇರ್ ಅಂತಂದ್ ಹೇಳಿದ್ರೆ 4 ಸ್ಕ್ವೇರ್. ಎಚ್ ಎಷ್ಟು 3. ಸೊ ಎಷ್ಟಾಗತ್ತ 4 4 16 ಆಯ್ತು. 16 3 ಎಷ್ಟಂದ್ರೆ 48 ಪೈ ವಾಲ್ಯೂಮ್ ಆಗತ್ತ. ಅದ್ರದ್ದು ವಾಲ್ಯೂಮ್ ಎಷ್ಟಾಗತ್ತ ಟೋಟಲ್ ಆಗಿ 48 ಪೈ ಆಯ್ತು. ಸರ್ ನನ್ಗಿಲ್ರಿ ಕರ್ವ್ಡ್ ಸರ್ಫೇಸ್ ಏರಿಯಾ ಅಷ್ಟೇ ಬ್ಯಾಡ್ರಿ. ಇದು ನಂಗೆ ಕರ್ವ್ಡ್ ಏನೈತಲ್ಲ ಇದಷ್ಟೇ ಬ್ಯಾಡ್ರಿ. ನಂಗೆ ಟೋಟಲ್ ಸರ್ಫೇಸ್ ಏರಿಯಾ ಬೇಕ್ರಿ ಇದ್ರದ್ದು. ಅವಾಗ ಏನಾಗತ್ತ ಟೋಟಲ್ ಸರ್ಫೇಸ್ ಏರಿಯಾ ಈಕ್ವಲ್ ಟು, ಸೊ ನಾವು ಡೈರೆಕ್ಟ್ ಆಗಿ ಮಾಡ್ಕೋಬಹುದು. ಸೊ 2 ಪೈ ಆರ್ ಸ್ಕ್ವೇರ್ ಪ್ಲಸ್ 2 ಪೈ ಆರ್ ಎಚ್. ಸೊ ಈ ತರ ನೆನ್ಪಿಟ್ಕೊಂತೀರಾ ಅಥವಾ ಯಾವ ತರ ನೆನ್ಪಿಟ್ಕೋತೀರ ನೋಡ್ರಿ. ಈ ತರ ಏನ್ ಬೇಡ. ಸೊ ಡೈರೆಕ್ಟ್ ಆಗಿ ನೆನ್ಪಿಟ್ಕೊ 2 ಪೈ ಆರ್ ಪ್ಲಸ್ ಎಚ್ ಅಂತ ನೆನ್ಪಿಟ್ಕೊಡ್ರಿ. ಈಸಿ ಆಗತ್ತೆ. 2 ಪೈ ವ್ಯಾಲ್ಯೂ ಹಂಗ ಇಟ್ಕೊಡ್ರಿ. ಆರ್ ವ್ಯಾಲ್ಯೂ ಎಷ್ಟೈತಿ 4 ಐತಿ. ಸೊ ಅದಾದ ನಂತರ ಇದು ಎಷ್ಟೈತಿ ನೋಡ್ರಿ 4 ಪ್ಲಸ್ 3 ಎಷ್ಟಾಗತ್ತ ನೋಡ್ರಿ 2 4 8 ಪೈ. ಅದಾದ ನಂತರ ಇದು ಎಷ್ಟಾಯ್ತು ಅಂತಂದ್ ಹೇಳಿದ್ರೆ 7 ಅಂತಂದಾಯ್ತು. ಸೊ ನಾವು ಇನ್ನೂ ಮಾಡ್ಕೊಳ್ಳೋಣ. ಪೈ ವ್ಯಾಲ್ಯೂ ಎಷ್ಟೈತಿ ನೋಡ್ರಿ 22 ಡಿವೈಡೆಡ್ ಬೈ 7 ಅಂತಂದಾಯ್ತು. ಈ 7 ಕ್ಯಾನ್ಸಲ್, ಈ 7 ಕ್ಯಾನ್ಸಲ್. 22 ಇಂಟು 8 ಎಷ್ಟಾಗತ್ತೆ 8 2 16 8 2 16 17 176 ಏನಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಬರುತ್ತೆ. ಸೊ ಈ ರೀತಿಯಾಗಿ ನಾವು ಟೋಟಲ್ ಸರ್ಫೇಸ್ ಏರಿಯಾವನ್ನ ಕಂಡುಹಿಡ್ಕೊಬೇಕು. ಒಂದು ಕರ್ವ್ಡ್ ಸರ್ಫೇಸ್ ಏರಿಯಾ, ಇನ್ನೊಂದು ಟೋಟಲ್ ಸರ್ಫೇಸ್ ಏರಿಯಾ, ಇನ್ನೊಂದು ವಾಲ್ಯೂಮ್ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಸೊ ನೆಕ್ಸ್ಟ್ ಕ್ವಶನ್ಸ್ ಗಳನ್ನ ನಾವು ಸಾಲ್ವ್ ಮಾಡ್ಕೊಂತ ಹೋಗೋಣ. ಇಲ್ಲಿ ನೋಡ್ರಿ ಬಾಗಿದ ಮೇಲ್ಮೈ ವಿಸ್ತೀರ್ಣ ನಾವು ಕಂಡುಹಿಡ್ಕೊಬೇಕು ಮತ್ತು ಸಿಲಿಂಡರ್ ನ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಬೇಕು. ಎರಡೂ ಕಂಡುಹಿಡಬೇಕಂತಂದ ಹೇಳಿದ್ರೆ ಬಾಗಿದ ಸರ್ಫೇಸ್ ಏರಿಯಾ ಅಂತಂದ ಹೇಳಿದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ. ಅದಾದ್ರೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ. ಸೊ ಅದರ ಬೇಸ್ ವ್ಯಾಸ ಎಷ್ಟಾಗೈತಿ ಬೇಸ್ ಕೊಟ್ಟಿದ್ದಾನೆ ನೋಡ್ರಿ. ಬೇಸ್ ಎಷ್ಟೈತಿ ಅಂತಂದ ಹೇಳಿದ್ರೆ 7 ಅಂತ ಕೊಟ್ಟಿದ್ದಾನೆ. ಅದಾದ ನಂತರ ಎತ್ತರ ಎಷ್ಟು ಕೊಟ್ಟಿದ್ದಾನೆ ಅಂತಂದ ಹೇಳಿದ್ರೆ 60 ಕೊಟ್ಟಿದ್ದಾನೆ. ಅದ್ರದ್ದು ಎತ್ತರ ಎಷ್ಟೈತಿ 60 ಕೊಟ್ಟಿದ್ದಾನೆ. ಬೇಸ್ 7 ಅಂತಂದ ಐತಂತ ಹೇಳಿದ್ರೆ ಇವಾಗ ನಮ್ಗೆ ಆರ್ ಕಂಡು ಹಿಡ್ಕೋಬೇಕಲ್ಲ. ಸೊ ಆರ್ ಈಕ್ವಲ್ ಟು ಏನು ಪಿ ಡಿವೈಡೆಡ್ ಬೈ 2. ಆರ್ ಈಕ್ವಲ್ ಟು ಎಷ್ಟು ಬರುತ್ತೆ 7 ಡಿವೈಡೆಡ್ ಬೈ 2 ಅಂತಂದ ಹೇಳಿ ಬರುತ್ತೆ. ಆರ್ ವ್ಯಾಲ್ಯೂ ಎಷ್ಟಾಯ್ತು ನಾನು ಇಲ್ಲಿ ಬರ್ಕೊಂಡ್ಬಿಡ್ತೀನಿ ನೋಡ್ರಿ. ಆರ್ ವ್ಯಾಲ್ಯೂ ಎಷ್ಟು ಅಂತಂದ್ರೆ 7 ಡಿವೈಡೆಡ್ ಬೈ 2 ಆಯ್ತು. ಸೊ ಇವಾಗ ನಾವು ಕಂಡು ಹಿಡ್ಕೊಳ್ಳೋಣ. ಈಗ ನೋಡ್ರಿ ಈಗ ನಮಗ್ ಬೇಸ್ ಗೊತ್ತೈತೆ. ವಾಲ್ಯೂಮ್ ಎಷ್ಟಾಗತ್ತೆ ನೋಡ್ರಿ ಬಿ ಇಂಟು ಎಚ್. 7 ಇಂಟು 60 7 6 42 420 ಆಯ್ತು. 420 ಮೀಟರ್ ಕ್ಯೂಬ್ ಸಮಥಿಂಗ್ ಏನೋ ಆಗುತ್ತೆ ವಾಲ್ಯೂಮ್. ಸೊ ಅದನ್ನ ನಾವು ಕಂಡು ಹಿಡ್ಕೊಳ್ಳೋದು ನೆಕ್ಸ್ಟ್ ನೋಡ್ಕೊಳ್ಳೋಣ. ಈಗ ನೋಡ್ರಿ ನಮ್ಗೆ ಏನ್ ಕೇಳಿದಾನ ಸಿ ಎಸ್ ಎ ಕರ್ವ್ಡ್ ಸರ್ಫೇಸ್ ಏರಿಯಾ ಕೊಟ್ಟಿದ್ದಾನೆ. ಸೊ ಏನು ಫಾರ್ಮುಲಾ 2 ಪೈ ಆರ್ ಎಚ್ ಅಂತಂದ್ರಿ. ಏನು 2 ಪೈ ಆರ್ ಎಚ್. 2 ಪೈ ಆರ್ ಎಚ್ ವ್ಯಾಲ್ಯೂ ಎಷ್ಟಾಗತ್ತೆ ನೋಡ್ರಿ. ಸೊ 2 ಪೈ ವ್ಯಾಲ್ಯೂ ಎಷ್ಟು 22 ಡಿವೈಡೆಡ್ ಬೈ 7. ಆರ್ ವ್ಯಾಲ್ಯೂ ಎಷ್ಟೈತಿ 7 ಡಿವೈಡೆಡ್ ಬೈ 2. ಎಚ್ ವ್ಯಾಲ್ಯೂ ಎಷ್ಟೈತಿ 60 ಅಂತಂದೈತೆ. ಈ 7 ಕ್ಯಾನ್ಸಲ್, ಈ 7 ಕ್ಯಾನ್ಸಲ್. ಇದ್ ನೋಡ್ರಿ 2 ಒಂದ್ಲೆ 2 30. ಇನ್ನೇನೇನು ಉಳಿತು 2 22 30 ಅಂತಂದು ಉಳಿತು. ಸೊ ಇದು 22 44 44 ಇಂಟು 30 ಎಷ್ಟಾಗುತ್ತೆ. ಇದು 0 ಬರಲಿ. 3 4 12 3 4 12 13 1320 cm ಸ್ಕ್ವೇರ್ ನಮ್ದು ಕರ್ವ್ಡ್ ಸರ್ಫೇಸ್ ಏರಿಯಾ ಆಯ್ತು. ಸೇಮ್ ಅದೇ ತರ ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟಾಗತ್ತ ಟೋಟಲ್ ಸರ್ಫೇಸ್ ಏರಿಯಾ 2 ಪೈ ಆರ್ ಪ್ಲಸ್ ಎಚ್ ಅಂತಂದೇಳಿ. ಸೊ 2 ಇಂಟು 22 ಡಿವೈಡೆಡ್ ಬೈ 7 ಪೈ ವ್ಯಾಲ್ಯೂ. ಆರ್ ವ್ಯಾಲ್ಯೂ ಎಷ್ಟೈತಿ ಸರ್ ಆರ್ ವ್ಯಾಲ್ಯೂ 7 ಡಿವೈಡೆಡ್ ಬೈ 2 ಐತಿ. ಸೊ ಇದಾದ ನಂತರ ಇದು 7 ಡಿವೈಡೆಡ್ ಬೈ 2 ಎಚ್ ವ್ಯಾಲ್ಯೂ 60. ಇದನ್ನ ನೀವು ಸೈಡ್ ಕಂಡು ಹಿಡ್ಕೊಬೇಕು. ಸೊ 7 ಡಿವೈಡೆಡ್ ಬೈ 2 ಪ್ಲಸ್ 60 ಅಂತಂದ ಹೇಳಿದ್ರೆ ಇಲ್ಲಿ 1 ಇರುತ್ತೆ. ಸೊ ಪ್ಲಸ್ ಇದು ಎಲ್ ಸಿ ಎಂ ಎಷ್ಟಾಗುತ್ತೆ 2 ಆಯ್ತು. 1 ಇಂಟು 2 ಇದು 7. ಸೊ ಇದು ಎಷ್ಟಾಗುತ್ತೋ 60 ಇಂಟು 2 120 ಅಂದ್ರೆ 127 ಡಿವೈಡೆಡ್ ಬೈ 2. 2 ಇಂಟು 22 ಡಿವೈಡೆಡ್ ಬೈ 7 ಇದು 7 ಡಿವೈಡೆಡ್ ಬೈ 2 ಇದು ಎಷ್ಟಾಯ್ತು 127 ಡಿವೈಡೆಡ್ ಬೈ 2 ಅಂತಂದಾಯ್ತು. ಇವಾಗ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇದು 7 ಇದು 7 ಕ್ಯಾನ್ಸಲ್. ಇದು 2 ಇದು 2 ಕ್ಯಾನ್ಸಲ್. ಇದು 2 ಇದು 11. ಇನ್ನೇನನ್ನು ಉಳಿತು 11 ಇಂಟು 127 ಉಳಿತು. ಸೊ ಇವಾಗ ನಾವು ಸಾಲ್ವ್ ಮಾಡ್ಕೊಡ್ರಿ. ನಮ್ದು ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ. 127 ಇಂಟು 11 11 7 77 11 2 22 7 29 11 1 11 11 2 13 ಅಂದ್ರೆ 1397 cm ಸ್ಕ್ವೇರ್ ಅಂತಂದೇಳಿ ಆನ್ಸರ್ ಬರುತ್ತೆ. ಸೊ ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕು. ಸೇಮ್ ಅದೇ ತರ ನೋಡ್ರಿ ಒಂದು ಸಿಲಿಂಡಾಕಾರದ ಏನೈತೆ ಸಿಲಿಂಡಾಕಾರ ಐತೆ.
ಅದರ ಬಾಗಿದ ಮೇಲ್ಮೈ ವಿಸ್ತೀರ್ಣ ಎಷ್ಟೈತಿ 132. CSA ಕೊಟ್ಟಿದ್ದಾನ ಎಷ್ಟು 132 cm² ಅಂತ ಕೊಟ್ಟಿದ್ದಾನ. ಹಂಗಾದ್ರೆ ತ್ರಿಜ್ಯ ಎಷ್ಟೈತಿ 0.35 ಅಂತಂದೈತೆ. ಈ 0.35 ನಮಗೆ ಕ್ಯಾಲ್ಕುಲೇಷನ್ ಮಾಡಕ್ ಬರಂಗಿಲ್ರಿ ಸರ್. ಅವಾಗೇನ್ ನಾವು ಮಾಡ್ಕೊಂಡು ನಾನು ನಿಮ್ಗೆ ಲಾಸ್ಟ್ ಎಲ್ಲ ನನ್ನ ಕ್ಲಾಸ್ ನೋಡ್ತಿದ್ರೆ ಹೇಳಿದಾನೆ ಸರ್, ಪಾಯಿಂಟ್ ಮುಂದ್ಗಡೆ ಎಷ್ಟಿದಾವ್ರಿ, ಒಂದ್ ಸಂಖ್ಯೆ 2 ಸಂಖ್ಯೆ ಅದಾವ್ರಿ. ಅಂದ್ರೆ ಇದು 35 ಬರ್ಬೇಕಂದ್ರೆ ಕೆಳಗಡೆ ಒಂದ್ರ ಮುಂದೆ ಏನ್ ಮಾಡ್ಬೇಕು, 2 ಸೊನ್ನೆಯನ್ನ ಕೊಡ್ಬೇಕು. ಕೆಳಗಡೆ ಏನಂತಂದ್ರೆ ಒಂದ್ರ ಮುಂದೆ 2 ಸೊನ್ನೆಯನ್ನ ಕೊಡ್ಬೇಕು. ಆರ್ ವ್ಯಾಲ್ಯೂ ಎಷ್ಟಾಯ್ತು 35/100. ಇದನ್ನ ನಾವು ತಗೊಳ್ಬೇಕು. ಇವಾಗ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು 2πRh ಎಷ್ಟೈತಿ 132 ಐತೆ. 2 × 22/7. ಆರ್ ವ್ಯಾಲ್ಯೂ ಎಷ್ಟೈತಿ 35/100. ಸೊ ನಾವ್ ಏನ್ ಕಂಡಿಡ್ಬೇಕು, ಎಚ್ ವ್ಯಾಲ್ಯೂ ಕಂಡಿಡ್ಬೇಕು 132. ಸೊ ಇದು ನೋಡ್ರಿ 7 1 7 5. ಇದ್ ನೋಡ್ರಿ 5 1 5 20. ನೆಕ್ಸ್ಟ್ ಸೊ 2 1 2 10. ಅದಾದ ನಂತರ ನೋಡ್ರಿ 2 5 2 11. ಏನೇನ್ ಉಳಿತು 11 H ಉಳಿತು /5 132 ಅಂತಂದು ಉಳಿತು. ಎಷ್ಟು ಉಳಿತು 11 H /5. ಅದಾದ ನಂತರ ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಇಷ್ಟು ಉಳಿತು. ನೆಕ್ಸ್ಟ್ ನಾವು ಮಾಡ್ಕೊಳ್ಳೋಣ, H ಕ್ಯಾನ್ ಹಿಡ್ಕೊಬೇಕು 132 × 5 /11 ಆಯ್ತು. 11 ಈ ಕಡೆ ಬಂದ್ರೆ ಕೆಳಗಡೆ ಬರುತ್ತೆ. ಇದು ನೋಡ್ರಿ 11 1 11 2 ಉಳಿತು 22 ಆಯ್ತು. 11 2 22. ಟೋಟಲ್ ನೋಡಿದಾಗ 12 5 60 60 ಸೆಂಟಿಮೀಟರ್ ನಮ್ದು ಹೈಟ್ ಆಗತ್ತೆ. ಸೊ ನಮ್ಗ ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ಕೊಡ್ತಾರೆ, ನಾವು ಸಾಲ್ವ್ ಮಾಡ್ಕೋಬೇಕು. ಸೇಮ್ ಅದೇ ತರ ನೋಡ್ರಿ ಡಿಫ್ರೆಂಟ್ ಆಗೈತೆ. ಏನ್ ಕೊಟ್ಟಿದಾನ ಅದನ್ನ ಬರ್ಕೋಬೇಕು. ಮೊದಲು ಮ್ಯಾಥಮೆಟಿಕ್ಸ್ ಒಳಗಡೆ ನಾವು ಸ್ಕೋರ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ನಮ್ಗೆ ಮೊದಲು ಸಾಲ್ವ್ ಆಗೋದು ಕ್ವಶನ್ ಅಲ್ಲಿ ಏನ್ ಕೊಟ್ಟಿದಾನ. ಕ್ವಶನ್ ಏನ್ ಕೊಟ್ಟಿದಾನ, ಬಲ ವೃತ್ತಾಕಾರದ ಸಿಲಿಂಡರ್. ಅವ್ನು ಹೆಂಗಾದ್ರೂ ಕೊಟ್ಕೊಳ್ಳಿ, ನಂಗೆ ಬೇಡ. ಸಿಲಿಂಡರ್ ಅಂತಂದ್ ಐತೆ. ಸೊ ಅದ್ರ ತಳದ ಪ್ರದೇಶ, ಸೊ ಸಿಲಿಂಡರ್ ತಳದ ಪ್ರದೇಶ ಎಷ್ಟೈತೆ ಅಂದ್ರೆ 616 ಐತೆ. ಇದ್ರದ್ದೆಲ್ಲಾನು ತಳದ ಪ್ರದೇಶ ಅಂತಂದ್ ಹೇಳಿದ್ರೆ ಇದ್ರ ಕೆಳಗಡೆ ಐತಲ್ಲ, ಇದು ಎರಡು ಸೇಮೇ ಅಲ್ಲ, ಅದಕ್ಕೆ ಮೇಲ್ಗಡೆ ತಗೊಂತಿದ್ದೀನಿ, ಬೇಡಪ್ಪ ಕನ್ಫ್ಯೂಸ್ ಆಗತ್ತೆ ಮತ್ ಹುಡುಗರಿ. ತಳದ ಪ್ರದೇಶ ಇದೇನೈತಲ್ಲ, ಇದ್ರ ತಳದ ಪ್ರದೇಶ ಏನ್ ಕೊಟ್ಟಿದಾನ ಅಂತಂದ್ ಹೇಳಿದ್ರೆ ಇದನ್ನೆಲ್ಲಾನು ಸೇರ್ಬಿಟ್ಟು 616 cm² ಅಂತ ಕೊಟ್ಟಿದಾನೆ. ಅಂದ್ರೆ ಮೇಲ್ಗಡೆದ ಎಷ್ಟಾಯ್ತು 616 cm² ಆಯ್ತು. ಹಂಗಾದ್ರೆ ಎತ್ತರ ಎಷ್ಟೈತಿ H = 2.5 ಸೆಂಟಿಮೀಟರ್ ಐತೆ. ಸೊ ಹಂಗಾದ್ರ ಬಾಗಿದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಸೊ ಬಾಗಿದ ಮೇಲ್ಮೈ ವಿಸ್ತೀರ್ಣ ಅಂತಂದ ಹೇಳಿದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ 2πRh ಅಂತಂದೆ. ಬಟ್ ಅದ್ರ ಸರ್ ನಮ್ಗೆ H ಗೊತ್ತೈತ್ರಿ, ಆರ್ ಗೊತ್ತಿಲ್ಲ, ಹೆಂಗ್ ಮಾಡೋದ್ರಿ? ಇಲ್ಲಿ ನಮ್ಗೆ ಗೊತ್ತೈತಲ್ಲ, ಇದು ಏನ್ 616 ಏನ್ ಕೊಡಿಲ್ಲ, ಇದು ಕೆಳಗಡೆದು ಇವೇನಂತಂದ ಹೇಳಿದ್ರೆ ಸರ್ಕಲ್ಗಳಿದು. ಈ ಸರ್ಕಲ್ ಏರಿಯಾ ಎಷ್ಟು ಏನಂತ ಹೇಳ್ತೀವಿ πr². πr² ವ್ಯಾಲ್ಯೂ ಕೊಟ್ಟಿದಾನೆ. ಸರ್ಕಲ್ ಏರಿಯಾ ಏನ್ ಕೊಟ್ಟಿದಾನ ಅಂತಂದ ಹೇಳಿದ್ರೆ 616 ಕೊಟ್ಟಿದಾನ, ಅದ πr² ಅಲ್ಲ. ಸೊ ಇವಾಗ ನಾವೇನಂತಂದ ಹೇಳಿದ್ರೆ ಈಸಿಯಾಗಿ ಕಂಡು ಹಿಡ್ಕೊಬೇಕು. ಸೊ ನೋಡ್ರಿ r² = 616. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ 616. ಸೊ ಪೈ ವ್ಯಾಲ್ಯೂ ಎಷ್ಟು 22/7 ಆಗುತ್ತೆ. 22 ಕೆಳಗಡೆ 7 ಮೇಲ್ಗಡೆ ಹೋಗುತ್ತೆ, ಡೈರೆಕ್ಟ್ ಆಗಿ ಬರ್ಕೋತೀನಿ. 22 ಮೇಲ್ಗಡೆ 7 ಹೋಗುತ್ತೆ. ಸೊ ಇವಾಗ ನೋಡ್ರಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದೇನ್ ನೋಡ್ರಿ. ಸೊ 2ರಿಂದ ಡಿವೈಡ್ ಮಾಡ್ರಿ, 2 11. ಅದಾದ ನಂತರ ಇದು ನೋಡ್ರಿ 2 3 6 0 ಬರುತ್ತೆ, 1 ಐತಿ ಅಂದ್ರೆ 2 8 16. ಸೊ ಅದಾದ ನಂತರ ನೆಕ್ಸ್ಟ್ 11 2 22 ಆಯ್ತು, 8 ಉಳಿತು 88 ಆಗುತ್ತೆ. 11 8 88. ಸೊ ಏನ್ ಬೀಳಿತು 28 7 ಉಳಿತು. 28 × 7 ಮಾಡಿದ್ರೆ ಎಷ್ಟು ಬರುತ್ತೆ 196 ಬರುತ್ತೆ. ಎಷ್ಟು ಬರುತ್ತೆ 196. 7 8 56, 5 ಬರುತ್ತೆ, 7 2 14 + 5 19. 160² ಅಂತಂದ್ ಹೇಳಿದ್ರೆ 196 ಬಂತು. ಆರ್ ಅಂತಂದ್ ಹೇಳಿದ್ರೆ √196 ಎಷ್ಟಾಗತ್ತೆ ನಿಮ್ಗೆ ಆಲ್ರೆಡಿ ಹೇಳಿದನ್ ಲಾಸ್ಟ್ ಕ್ಲಾಸ್ ಅಲ್ಲಿ ನೆನ್ಪಿಟ್ಕೊಡ್ರಿ ಅಂತಂದ್ ಹೇಳಿ. ಆರ್ ವ್ಯಾಲ್ಯೂ 14 ಆಯ್ತು. ನಮ್ಗೆ ಈಸಿಯಾಗಿ ಬಂತಲ್ಲ. ಈಗ ನೋಡ್ರಿ H ವ್ಯಾಲ್ಯೂ 2.5 ಐತೆ, ನಮ್ಗೆ ಕ್ಯಾಲ್ಕುಲೇಷನ್ ಮಾಡಕ್ ಬರಂಗಿಲ್ಲ. ಇದನ್ನ 2.5 ಬೇಡ, ಪಾಯಿಂಟ್ ತೆಗಿಬೇಕು ನಮ್ಗೆ. ಇವಾಗ ಪಾಯಿಂಟ್ ಆದ ನಂತರ ಒಂದು ಸಂಖ್ಯೆ ಅಷ್ಟೈತಲ್ಲ, ಇದು 25 ಆಗ್ಬೇಕಂತಂದ್ ಹೇಳಿದ್ರೆ ಕೆಳಗಡೆ /10 ಮಾಡ್ಬೇಕು. ಅಂದ್ರೆ ಪಾಯಿಂಟ್ ಆದ ನಂತರ ಒಂದ್ ಸಂಖ್ಯೆ ಐತೆ, ಒಂದ್ರ ಮುಂದೆ 1 0 ಅನ್ನ ಕೊಡ್ಬೇಕಷ್ಟೆ. H ವ್ಯಾಲ್ಯೂ ಎಷ್ಟು ಬಂತು 25 10. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಕಂಡಿಡಿರಿ 22/7. ಸೊ ಆರ್ ವ್ಯಾಲ್ಯೂ ಎಷ್ಟೈತಿ 14. ಇದು ಎಷ್ಟೈತಿ 25/10 ಅಂತಂದೇಳಿ. ಇದು 7 1 7 2. ಇದು ನೋಡ್ರಿ 2 1 2 5 5 1 5 5. ಏನೇನು ಉಳಿತು 2 × 22 × 5 ಉಳಿತು. ಸೊ 5 2 10 10 × 22 ಎಷ್ಟಾಗತ್ತಂದ್ರೆ 220 cm² ನಮ್ದು ಕರ್ವ್ಡ್ ಸರ್ಫೇಸ್ ಏರಿಯಾ ಆಗತ್ತೆ. ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕಾಗತ್ತ. ಕ್ಲಿಯರ್ ಎಲ್ರಿಗೂ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರುತ್ತೆ.
ಸೊ ಸಿಲಿಂಡರ್ನ ತಳದ ಸುತ್ತಳತೆ ಅಂತ ಕೊಟ್ಟಿದ್ದಾನೆ, ವಿಸ್ತೀರ್ಣ ಪ್ರದೇಶ ಅಂತ ಕೊಟ್ಟಿಲ್ಲ, ತಳದ ಸುತ್ತಳತೆ. ಇದ್ರದ್ದೇನಪ್ಪಾ ಅಂತಂದ್ರೆ ಸುತ್ತಲಿನ ಅಳತೆ ಕೊಟ್ಟಿದ್ದಾನೆ. ಸುತ್ತಲಿನ ಅಳತೆ ಅಂತಂದ್ರೆ ಪೆರಿಮೀಟರ್ 88. ಇದು ಮೇಲ್ಗಡೆದು ಅಷ್ಟೇ ಆಗುತ್ತೆ. ಪೆರಿಮೀಟರ್ ಎಷ್ಟಾಗತ್ತೆ? P = 88 ಆಗುತ್ತೆ. ಸುತ್ತಲಿನ ಸುತ್ತಳತೆ ಅಂತಂದ ಹೇಳ್ತೀವಿ, ಅದನ್ನ ಪೆರಿಮೀಟರ್. ಸೊ ಎತ್ತರ ಎಷ್ಟೈತಿ? 15 ಐತಿ. ಎತ್ತರ ಎಷ್ಟೈತಪ್ಪ ಅಂತಂದ್ರೆ 15 ಐತೆ. ಹಂಗಾದ್ರೆ ಅದರ ಬಾಗಿದ ಮೇಲ್ಮೈ ಪ್ರದೇಶದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಮೇಲೆ TSA ಒಟ್ಟು ಮೇಲ್ಮೈ ಪ್ರದೇಶವನ್ನ ನಾವು ಕಂಡುಹಿಡ್ಕೋಬೇಕು ಇವಾಗ. ಸೊ ಕಂಡುಹಿಡಿದು ನೋಡೋಣ. ಅದ್ರ ಜೊತೆಗೆ ವಾಲ್ಯೂಮ್ನು ಕಂಡುಹಿಡ್ಕೊಳ್ಳೋಣ. ಸಿಲಿಂಡರ್ನ ವಾಲ್ಯೂಮ್ ಅದು ಈಸಿ. ಸಿಲಿಂಡರ್ ವಾಲ್ಯೂಮ್ ಕಂಡುಹಿಡ್ಕೊಳ್ಳೋದು πr² ಅಷ್ಟು ಒಂದೇ ಅಲ್ಲ ಫಾರ್ಮುಲಾ. ಇಲ್ಲಿ ನೋಡ್ರಿ H ನಮಗ್ ಗೊತ್ತೈತಿ. ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತಂದ್ರೆ 2πRH. ಸೊ ಟೋಟಲ್ ಸರ್ಫೇಸ್ ಏರಿಯಾ ಅಂತಂದ್ರೆ 2πr r + h ಅಂತಂದೇಳಿ. ನಮಗ ಇಲ್ಲಿ ಆರ್ ಕಂಡುಹಿಡ್ಕೋಬೇಕು. ಈಗ ಸರ್ಕಲ್ಡ್ ಪೆರಿಮೀಟರ್ ಅಂತಂದ ಹೇಳಿದ್ರೆ ಏನಂತ ಹೇಳ್ತೀವಿ? ವೃತ್ತದ ಸುತ್ತಳತೆಯನ್ನ ಏನಂತ ಹೇಳ್ತೀವಿ? 2πr ಅಂತಂದ ಹೇಳ್ತೀವಿ. ಏನಂತಂದ ಹೇಳ್ತೀವಿ? ಸರ್ಕಮ್ಟೆನ್ಸ್ ಅಥವಾ ಪೆರಿಮೀಟರ್ 2πr ಅಂತಂದ ಹೇಳ್ತೀವಿ. ಇದು 2πr ವ್ಯಾಲ್ಯೂ ಎಷ್ಟೈತಿ? 2πr = 88 ಅಂತಂದೈತೆ. ಆರ್ ವ್ಯಾಲ್ಯೂನ ಕಂಡುಹಿಡ್ಕೊಬೇಕು ಇವಾಗ. ಸೊ ಆರ್ ವ್ಯಾಲ್ಯೂ ತಗೊಳ್ರಿ 88 / 2π ಅಂತಂದಾಯ್ತು. ಪೈ ವ್ಯಾಲ್ಯೂ ಎಷ್ಟಾಗತ್ತೆ? ಇಲ್ಲೇ ಬರಿತೀನಿ ನೋಡ್ರಿ 22, ಮೇಲ್ಗಡೆ 7 ಹೋಗುತ್ತೆ. 22 1 22 4. ಸೊ 2 1 2 2. ಆರ್ ವ್ಯಾಲ್ಯೂ ಎಷ್ಟಾಗತ್ತೆ ಅಂದ್ರೆ 14 ಆಯ್ತು. ಆರ್ ವ್ಯಾಲ್ಯೂ 14 ಆಯ್ತು. ಈಗ ಒಂದೊಂದಾಗಿ ಕಂಡಿಡೋಣ. CSA = 2πRH. 2π ವ್ಯಾಲ್ಯೂ 22 / 7. ಆರ್ ವ್ಯಾಲ್ಯೂ ಎಷ್ಟು? 14. H ವ್ಯಾಲ್ಯೂ 15. 7 1 7 2. ಸೊ ಎಲ್ಲವನ್ನ ಗುಣಿಸಿ 2 × 22 × 15. ಸೊ ಎಲ್ಲವನ್ನ ಗುಣಿಸ್ಬೇಕು ಇದನ್ನ. 2 22 44 ಆಯ್ತು. 44 × 2 88 ಆಯ್ತು. 88 × 15. ಸೊ 5ಇಂದ ಮಾಡ್ರೆ 5 8 40, 5 8 40, 44 ಪ್ಲಸ್ ಮಾಡ್ರಿ 1 8 8 1 8 8. ಟೋಟಲ್ ಕೂಡ್ಸ್ರೆ ಎಷ್ಟು ಬರುತ್ತೆ ನೋಡ್ರಿ? 1320 cm² ಬರುತ್ತೆ. ಎಷ್ಟು ಬರುತ್ತೆ? 1320. ಈಗ ನಿಮಗ್ ಕ್ವಶನ್, TSA ಎಷ್ಟಾಗುತ್ತೆ? TSA ಎಲ್ಲಾ ವ್ಯಾಲ್ಯೂ ಅದಾವ. 2πr r + h ಮಾಡ್ಬಿಟ್ಟು ನನಗ ಆನ್ಸರ್ ಅನ್ನ ಹಾಕ್ಬೇಕು. ಆಮೇಲೆ ಇಲ್ಲಿ ವಾಲ್ಯೂಮ್ ಎಷ್ಟಾಗುತ್ತೆ? ವಾಲ್ಯೂಮ್ = πr²h. ಸೊ ಪೈ ವ್ಯಾಲ್ಯೂ ಎಷ್ಟು? 22 / 7. ಆರ್ ವ್ಯಾಲ್ಯೂ ಎಷ್ಟು? 14. 14 ಸ್ಕ್ವೇರ್ ಅನ್ನ ನಾನು 2 ಸರಿ ಬರಿತೀನಿ. ಅದಾದ ನಂತರ H ವ್ಯಾಲ್ಯೂ ಎಷ್ಟು? 15. ಇದು 7 1 7 2. ಇದನ್ನೇ ಎಲ್ಲ ಸಾಲ್ವ್ ಮಾಡ್ಬಿಟ್ಟು ನನಗೆ ಆನ್ಸರ್ ಅನ್ನ ಹೇಳಬೇಕು. ಸೊ ನಮ್ಗ ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ಕೇಳ್ತಾರ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರುತ್ತೆ. ಇದ್ರ ಮೇಲೆ ಇನ್ನೊಂದು ಕ್ವಶನ್ ಯಾವ ತರ ಬರುತ್ತೆ ಅಂತಂದ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ. ಸೊ ಆ ತರ ಕ್ವಶನ್ಸ್ ಗಳು ಅಂದ್ರೆ ಇಲ್ಲಿ ಪರ್ಸೆಂಟೇಜ್ ಎಷ್ಟು ಜಾಸ್ತಿ ಐತಂದ್ರೆ ಎಷ್ಟು ಅಂತಂದ ಹೇಳಿ ಕ್ವಶನ್ಸ್ ಗಳನ್ನ ಕೇಳಂಗಿಲ್ಲ. ಯಾಕಂತಂದ ಹೇಳಿದ್ರೆ ಅದು ತುಂಬಾ ಟೈಮ್ ಹಿಡಿಯುತ್ತೆ. 2 ನಿಮಿಷ 3 ನಿಮಿಷ ಹಿಡಿಯುತ್ತೆ ಎಲ್ಲ ಸಾಲ್ವ್ ಮಾಡ್ಕೋಬೇಕಂತಂದ ಹೇಳಿದ್ರೆ. ಸೊ ಇಲ್ಲಿ ನಾವು ಯೂಸ್ ಮಾಡಿರುವಂತ ಫಾರ್ಮುಲಾಗಳೇನು? V = ಬೇಸ್ ಕೊಟ್ಟ ಅಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ B × H ಅಂತಂದ ಹೇಳ್ತೀವಿ. ಇಲ್ಲ ಅಂತಂದ ಹೇಳಿದ್ರೆ ಸೊ ಇಲ್ಲಿ ಏನಂತ ಹೇಳ್ತೀವಿ ಅಂದ್ರೆ πr²h. ಇದು ಬೇಡ, ಇದೆಲ್ಲೂ ಯೂಸ್ ಆಗಂಗಿಲ್ಲ. ಬಟ್ ಅದ್ರ ವಾಲ್ಯೂಮ್ಗೆ ಇದನ್ನೇ ಯೂಸ್ ಮಾಡ್ಕೊಳ್ರಿ, πr²h ಅಂತಂದ ಹೇಳಿ. ಇದು B ಅಂತಂದ ಹೇಳಿದ್ರೆ ಮತ್ತೇನು ಕ್ಯಾಲ್ಕುಲೇಷನ್ ಬರುತ್ತೆ ಅದಕ್ಕೆ ಅನ್ಸುತ್ತೆ. ಸೊ ಇದನ್ನಷ್ಟೇ ನೆನ್ಪಿಟ್ಕೊಳ್ರಿ. ವಾಲ್ಯೂಮ್ = πr²h. ಅದಾದ ನಂತರ ಕರ್ವ್ಡ್ ಸರ್ಫೇಸ್ ಏರಿಯಾ ಏನಾಗತ್ತೆ? 2πRH ಅಂತಂದಾಗತ್ತ. ಅದಾದ ನಂತರ ಟೋಟಲ್ ಸರ್ಫೇಸ್ ಏರಿಯಾ ಏನಾಗತ್ತೆ? πr² + πr² + 2πRH ಅಂತ ನೆನ್ಪಿಟ್ಕೋಬಹುದು. ಅಥವಾ 2πr r + h ಅಂತಂದ ಹೇಳಿ ನೆನ್ಪಿಟ್ಕೋಬಹುದು. ಸೊ ನೀವು ಯಾವ ಫಾರ್ಮುಲಾವನ್ನ ನೆನ್ಪಿಟ್ಕೊಂಡು ಹೆಂಗ್ ಮಾಡ್ತೀರಂತ ನೋಡ್ರಿ. ಸೊ ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಬೇರೆ ಟಾಪಿಕ್ ನ ತಗೊಂಡ್ ಬರ್ತೀನಿ. ಇದ್ರಲ್ಲೇ ಸ್ಪಿಯರ್ ಅಂತಂದ ಹೇಳಿ ಬರುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.